ಸ್ವಾಮಿ ಸ್ವಾಮಿ ಮುಳ್ಳು ಇದು ಅತ್ಯಂತ ಅಪೂರ್ವವಾದಂತಹ ಒಂದು ಸಂದರ್ಭ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾವೆಲ್ಲ ಪ್ರತಿನಿತ್ಯ ಕುಂಭಮೇಳದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ದಕ್ಷಿಣದಲ್ಲಿ ಕುಂಭಮೇಳ ಅಂದರೆ ಶಿಖರ ಪ್ರಾಯದಲ್ಲಿರ್ತಕ್ಕಂಥ ಯತಿಗಳು ಒಂದೇ ಕಡೆ ಸೇರುವುದು, ಇದೊಂದು ದಕ್ಷಿಣದ ಕುಂಭಮೇಳ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂಥ ಕುಂಭಮೇಳದಲ್ಲಿ ಎಲ್ಲ ಭಕ್ತರು ಮಿಂದು ಇವತ್ತು ಅತ್ಯಂತ ಸಂತೋಷವನ್ನು ಹೊಂದಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನ ಒಂದು ವಿಸ್ತರಣೆ, ನೂತನ ಕಟ್ಟಡದ ಈ ಒಂದು ಉದ್ಘಾಟನೆ ನಮ್ಮ ಪರ್ಯಾಯ ಕಾಲದಲ್ಲಿ ಆಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷ. ಯಾಕೆಂದರೆ ನಮ್ಮ ಗುರುಗಳು ಶ್ರೀ ಸುಜ್ಞಾನೇಂದ್ರ ತೀರ್ಥರು ಆಯುರ್ವೇದ ಕಾಲೇಜನ್ನು ಮೊಟ್ಟ ಮೊದಲು ಪಾಡಿಗಾರಿನಲ್ಲಿ ಪ್ರಾರಂಭ ಮಾಡಿದರು. ಅವರು ಆಯುರ್ವೇದ ಡಾಕ್ಟರು ಕೂಡ ಆಗಿದ್ದರು. ಆನೆಕಾಲ ರೋಗಕ್ಕೆ ಹೊಸ ಔಷಧಿಯನ್ನು ಕೂಡ ಕಂಡುಕೊಂಡಿದ್ದರು. ಪಾಡಿಗಾರಿನಲ್ಲಿ ಇವತ್ತಿಗೂ ಅನೇಕ ಗಿಡಮೂಲಿಕೆಗಳು ಬಹಳ ಹಿಂದೆಯಿಂದಲೂ ಕೂಡ ಇದೆ, ಬೋರ್ಡುಗಳೆಲ್ಲ ಇದ್ದವು. ಅಂತಹ ಒಂದು ಗಂಗೋತ್ರಿಯಿಂದ ಹೊರಟ ಗಂಗೆ ಬೃಹದಾಕಾರವಾಗಿ ಸಾಗರವನ್ನು ಸೇರಿದ ಹಾಗೆ ನಮ್ಮ ಪಾಡಿಗಾರು ಮಠದಿಂದ ಹೊರಟಂತಹ ಆಯುರ್ವೇದ ಕಾಲೇಜು ಇವತ್ತು ಸಾಗರೋಪಾದಿಯಲ್ಲಿ ನಮ್ಮ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತದ್ದು ನಮಗೂ ತುಂಬ ಸಂತೋಷ. ಉಡುಪಿಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಉಡುಪಿಯು ವೇದಗಳ ಮೂಲ, ವೇದ ಭೂಮಿ, ಜ್ಞಾನದ ಭೂಮಿ. ಹಾಗಾಗಿ ಇಲ್ಲಿ ಆಯುರ್ವೇದದ ಮೂಲವೂ ಕೂಡ ಆದದ್ದರಿಂದ ಇದು ಸರ್ವತೋಮುಖವಾದಂತಹ ವೇದ ಮೂಲ, ಜ್ಞಾನ ಮೂಲವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಅದು ನಾಡಿನಾದ್ಯಂತ ನಡೀತಾ ಇದೆ. ಬಹುಶಃ ನಮಗೆ ಈ ಒಂದು ಕಲ್ಪನೆ ಬರ್ತಾ ಇದೆ, ಇಂದ್ರ ಅಂತ ಹೆಸರು ಯಾರಿಗೆ ಇರುತ್ತದೆ ಅವರಿಗೆ ಅಭಿವೃದ್ಧಿಯಲ್ಲಿ ಹೆಚ್ಚು ಆಸಕ್ತಿ ಕಾಡುತ್ತದೆ. ನರೇಂದ್ರ ಮೋದಿಯವರು, ಅದೇ ರೀತಿ ವೀರೇಂದ್ರ ಹೆಗಡೆಯವರು, ಹಾಗೆ ಸುಬುಧೇಂದ್ರ ತೀರ್ಥರು ಕೂಡ ಮಂತ್ರಾಲಯಕ್ಕೆ ಬಂದ ಮೇಲೆ ಬಹಳ ಅಭಿವೃದ್ಧಿಯನ್ನು, ಮಂತ್ರಾಲಯ, ಹಿಂದಿನ ಮಂತ್ರಾಲಯ, ಇವತ್ತಿನ ಮಂತ್ರಾಲಯ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ, ಆ ತರಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದೆಲ್ಲ ಇಂದ್ರರ ಸ್ವಭಾವ ಅಂತ ಹೇಳಿ ನಾವು ಭಾವಿಸ್ತೇವೆ. ಪೊಡವಿಗೊಡೆಯನಾದಂತಹ ಮಧ್ವರಿಗೆ ಒಲಿದು ವಾರ್ಧಿಂ ವಧುಗೃಹಮತೀತ್ಯ ಸಮಧ್ವನಾತಃ ಎಂಬುದಾಗಿ ರಾಜರು ಉದ್ಗಾರ ಮಾಡಿದಂತೆ ತನ್ನ ವಧುಗೃಹವನ್ನು ದಾಟಿ ತನ್ನ ಭಕ್ತಾಗ್ರೇಸರರಾದಂತಹ ಶ್ರೀಮದ್ ಆಚಾರ್ಯರ ಮುಖ್ಯ ಕಾರ್ಯಕ್ಷೇತ್ರವಾದ ಉಡುಪಿಗೆ ಕಡಲಿನ ಮೂಲಕವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ಆಚಾರ್ಯ ಮಧ್ವರಿಂದ ಪೂಜೆಗೊಂಡು ಪ್ರತಿಷ್ಠಾಪಿತನಾದಂತಹ ಪೊಡವಿಗೊಡೆಯ ಶ್ರೀಕೃಷ್ಣನ ದಿವ್ಯ ಸನ್ನಿಧಾನ, ಅದೇ ರೀತಿಯಾಗಿ ಅಯೋಧ್ಯೆಯಿಂದ ಬಂದಂತಹ ಮುಖ್ಯಪ್ರಾಣರ ಸನ್ನಿಧಾನ, ವಾದಿರಾಜ ಗುರುಸಾರ್ವಭೌಮರಿಂದ ಸ್ಥಾಪಿತವಾದ ಆಚಾರ್ಯರ ಸನ್ನಿಧಾನ, ಅದೇ ರೀತಿಯಾಗಿ ಗರುಡ ದೇವರ ಸನ್ನಿಧಾನದ ವಿಶೇಷವಾದ ಈ ಕ್ಷೇತ್ರ ರಜತಪೀಠಪುರ ಎಂಬುದಾಗಿ ಪುರಾಣ ಪ್ರಸಿದ್ಧವಾಗಿದೆ. ಕ್ಷೇತ್ರಾಧಿದೇವತನಾಗಿರ್ತಕ್ಕಂತಹ ಚಂದ್ರೇಶ್ವರ ಅನಂತೇಶ್ವರರ ಒಂದು ದಿವ್ಯ ಸನ್ನಿಧಾನದಲ್ಲಿ ಶ್ರೀಕೃಷ್ಣ ಇಲ್ಲಿ ಬಂದು ಈ ಉಡುಪಿಯ ಕ್ಷೇತ್ರದ ಇತಿಹಾಸವನ್ನು ಮತ್ತು ಕಳೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿರತಕ್ಕಂತಹದ್ದು ನಾವು ಇತಿಹಾಸದಿಂದ ಕಂಡಿದ್ದೇವೆ. ಇಂತಹ ಒಂದು ದಿವ್ಯ ಕ್ಷೇತ್ರ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯರ ಮುಖ್ಯ ಕಾರ್ಯಕ್ಷೇತ್ರವಾಗಿದೆ. ಇವತ್ತು ಏನು ಮಾಧ್ವ ಪರಂಪರೆಗೆ ಉಡುಪಿ ಕ್ಷೇತ್ರ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕ್ಷೇತ್ರವಾಗಿದೆ. ಇದೇ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರು ಋಷಿಕೇಶ ತೀರ್ಥರೇ ಮೊದಲಾದಂತಹ 8 ಜನ ಯತಿಗಳಿಗೆ, ಅದೇ ರೀತಿಯಾಗಿ ಪದ್ಮನಾಭ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ನೀಡಿ ತಮ್ಮ ಶಿಷ್ಯ ಪರಂಪರೆಯನ್ನು ಬೆಳಗಿಸಿರತಕ್ಕಂತಹ ಒಂದು ಪವಿತ್ರ ಕ್ಷೇತ್ರ ಈ ಉಡುಪಿ ಕ್ಷೇತ್ರವಾಗಿದೆ.
ಪುತ್ತಿಗೆ ಶ್ರೀಪಾದಂಗಳವರೇ ಮೊದಲಾದ 8 ಜನ ಶ್ರೀಪಾದರು ಕೃಷ್ಣನ ನಿರಂತರ ಸೇವೆಗೆಂದು ಆಚಾರ್ಯರಿಂದ ಆಜ್ಞಪ್ತರಾಗಿ ಉಡುಪಿ ಕ್ಷೇತ್ರದಲ್ಲಿ ನಿಂತರೆ ದೇಶದ ಉದ್ದದಗಲಕ್ಕೂ ಕೂಡ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಸನಾತನ ಸಂಸ್ಕೃತಿಯ ಪ್ರಚಾರಕ್ಕೋಸ್ಕರವಾಗಿ ನಿಯುಕ್ತರಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ನಾಸ್ತಿಕವಾದವನ್ನು ಅಲ್ಲಗಳೆದು ಆಸ್ತಿಕತೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ವೈದಿಕ ಪರಂಪರೆಯ ಇತಿಹಾಸವನ್ನು ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡಲು ನಿಯುಕ್ತರಾದಂತಹ ಶ್ರೀ ಪದ್ಮನಾಭ ತೀರ್ಥರು ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ಎನ್ನುವಂತಹ ಒಂದು ಹೆಮ್ಮೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಅಂತಹ ಪದ್ಮನಾಭ ತೀರ್ಥರು ಕ್ರಮಕ್ರಮವಾಗಿ ಆಚಾರ್ಯರಿಂದ ಆಜ್ಞಪ್ತರಾಗಿ ತಮ್ಮ ಶಿಷ್ಯರನ್ನಾಗಿ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರನ್ನು ಮಾಡಿಕೊಂಡು ಜಯತೀರ್ಥರು, ಅದೇ ರೀತಿಯಾಗಿ ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ಆಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ಅದೇ ರೀತಿಯಾಗಿ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು. ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ವಿಶೇಷವಾದ ಸಹಾಧ್ಯಾಯಿಗಳು ಮತ್ತು ಒಡನಾಡಿಗಳು. ಅಂತಹ ಅವರ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಆಗಮಿಸಿ ಅವರಿಂದ ಕೊಡಮಾಡಲ್ಪಟ್ಟಂತಹ ಕೃಷ್ಣನ ನೇರ ಎದುರು ಭಾಗದಲ್ಲಿರ್ತಕ್ಕಂತಹ ಮಠದವನ್ನು ಉಪಾಯನವಾಗಿ ವಾದಿರಾಜ ಸ್ವಾಮಿಗಳವರು ವಿಜಯೀಂದ್ರ ತೀರ್ಥರಿಗೆ ಕೊಟ್ಟದ್ದು. ನಂತರ ಅದು ಕಾಲಕ್ರಮವಾಗಿ ಹಾಗೇ ನಡೆದುಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳವರು ತಾವು ಸನ್ಯಸ್ತರಾಗಿ ಪೀಠಾಧಿಪತಿಗಳಾದ ನಂತರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿ ಇದ್ದಂತಹ ಇತಿಹಾಸ ರಾಘವೇಂದ್ರ ವಿಜಯವೇ ಮೊದಲಾದಂತಹ ಇತಿಹಾಸ ಗ್ರಂಥಗಳು ತಿಳಿಸ್ತದೆ.